ಕೊಚ್ಚಿನ್ ಕಡೆ ಹೊರಟಿದ್ದೀನಿ. ಸೊ ಐಮ್ ಗೋಯಿಂಗ್ ಟು ದಿ ಏರ್ಪೋರ್ಟ್. ಕೊಚ್ಚಿನಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಮ್ಮ ಅಸೋಸಿಯೇಷನ್ ಅವ್ರದ್ದು. ಸೊ ಐಮ್ ಗೋಯಿಂಗ್ ಟು ಅಟೆಂಡ್ ದಟ್. ಸೊ ಅದಕ್ಕೆ ಮುಂಚೆ ಐ ಮೀಟಿಂಗ್ ಮೈ ವೆರಿ 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 ಕ್ಲೋಸ್ ಫ್ರೆಂಡ್ ಅನನ್ಯ. ಈಗ ತಾನೇ ಕೊಚ್ಚಿ ರೀಚ್ ಆಗಿದ್ದೀನಿ. ಅನನ್ಯ ಮನೇಲಿ ಇಲ್ವಂತೆ. ವೆಲ್ಕಮ್ ಟು ಅನನ್ಯಾಸ್ ಹೌಸ್. ಹಾಯ್. Hi everyone, good morning. Ivattu second day of a beautiful year and ankotiddini. So right now we are all set to get ready and you can go through the process along with me. Also nam jote idare our costume designer Krishna avaru. She is recording, so when I start recording I will pan and show her. Actually nan Mohan Anna ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ ಮಲಯಾಳಂ ಸಿನಿಮಾಗೆ ಮೋಹನ್ ಅಣ್ಣನೇ ಮೇಕಪ್ ಮಾಡಿರೋದು. ವೆಡ್ಡಿಂಗ್ ಆದ್ಮೇಲೆ ಸ್ವಲ್ಪ ನನಗೆ ಬರೋದು ಕಮ್ಮಿ ಆಯಿತು, ಬಟ್ we were always in touch. ಸೊ ನಾನು ರೀಸ್ಟಾರ್ಟ್ ಮಾಡಿದಾಗ ಐ ಡಿಂಟ್ ವಾಂಟ್ ಎನಿಬಡಿ ಎಲ್ಸ್ ಬಟ್ ಮೋಹನ್ ಅಣ್ಣನೇ ಮಾಡಬೇಕು ಅನ್ನೋದು. ಬ್ಯೂಟಿಫುಲ್ ಸ್ಮೈಲ್. ರೆಡ್ ಫೈನಲಿ. ಸೊ ನಿಮಗೆ ಲುಕ್ ರಿವೀಲ್ ಆಗಿದೆ. ಐ ಆಮ್ ಪ್ಲೇಯಿಂಗ್ ರೇಚಲ್ ಸಿನಿಮಾ ಅಲ್ಲಿ. ಸೊ ಲೆಟ್ಸ್ ಗೋ ಅಂಡ್ ಸ್ಟಾರ್ಟ್ ಶೂಟಿಂಗ್. ಸೊ ಇವತ್ತಿನ ಶೂಟ್ ಮುಗೀತು. ಆ್ಯಕ್ಚುಲಿ ಇವತ್ತು ಫಸ್ಟ್ ಡೇ ನನಗೆ. ಸೊ ಜಾಸ್ತಿ ತುಂಬ ಹೆವಿ ಕೆಲಸ ಇರಲಿಲ್ಲ. ಇಟ್ ವಾಸ್ ಅ ನೈಸ್ ಸಿಂಪಲ್ ಕಾಮ್ ಸೀನ್. ಸೊ ನೆಕ್ಸ್ಟ್ ಸ್ಕೆಡ್ಯೂಲಿಂದ ಸ್ವಲ್ಪ ಗ್ರಿಲ್ಲಿಂಗ್ ಇರುತ್ತೆ. ಸೊ ಈಗ ನಾವು ಸ್ವಲ್ಪ ಮತ್ತೆ ರೂಮಿಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಯಾವುದಾದ್ರು ಸಿನಿಮಾ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ ಸಿನಿಮಾ ಇದೆ ಅಂತ ಗೊತ್ತಿಲ್ಲ, ಇನ್ನೂ ಹುಡುಕಬೇಕು. It's either going to be cinema, shopping or dinner. Lighting is ಚೆನ್ನಾಗಿ ಮಾಡಿದ್ದಾರೆ. You're stuck inside my head. So ರಾಯನ್ ಇಷ್ಟಪಡುವಂತ ಇನ್ನೊಂದು ಆನಿಮಲ್ ಡೈನೋಸಾರ್. ಇದಿದೆ ಅದಿದೆ. ಏನು ಕೊಡ್ಸೋದು ಅವನಿಗೆ? ಇದನ್ನು ತಗೋತಾ ಇದ್ದೀನಿ ರಾಯನ್ಗೆ. ನಾನು ಆಕ್ಚುಲಿ ಟರ್ಟಲ್ ಹುಡುಕ್ತಾ ಇದ್ದೆ. ಟರ್ಟಲ್ ಸ್ಟಾಕ್ ಇದೆಯಾ ಕೇಳೋಣ ಅವ್ರ ಹತ್ರ. ಕಸ್ಟಮರ್ನೇ ನನ್ನ ಸ್ಟಾಫ್ ಅನ್ಕೊಂಡೆ. ಈ ಥರ ತುಂಬ ಸತಿ ಮಾಡಿದ್ದೀನಿ. ಆ್ಯಕ್ಚುಲಿ 500 ರೂಪಾಯಿ ವರ್ತ್ ಪ್ರಾಡಕ್ಟ್ ನನಗೆ 41 ರೂಪಾಯಿಗೆ ಸಿಕ್ಕಿದೆ. ಏನಕ್ಕೆ ನನ್ನ ಪಾಯಿಂಟ್ಸ್ ಇತ್ತು. ಅವರು ಇನ್ನು ನಿಮ್ಗೆ 41 ರೂಪಾಯಿ ಕೊಡಬೇಕು ಅನ್ನೋದು ಸ್ವಲ್ಪ ಶಾಕ್ ಆದ. ಬಟ್ ಪರವಾಗಿಲ್ಲ, ಅಷ್ಟು ಪಾಯಿಂಟ್ಸ್ ಇಟ್ಕೊಂಡಿದ್ದೆ. So good morning everyone. First schedule ಅಲ್ಲಿ ನನ್ನ ಪೋರ್ಷನ್ ಏನಿತ್ತು ಅದು
ನಾನು ಕೊಚ್ಚಿನ್ ಕಡೆ ಹೊರಟಿದ್ದೀನಿ. ಸೊ ಐಮ್ ಗೋಯಿಂಗ್ ಟು ದಿ ಏರ್ಪೋರ್ಟ್. ಕೊಚ್ಚಿನಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಮ್ಮ ಅಸೋಸಿಯೇಷನ್ ಅವ್ರದ್ದು. ಸೊ ಐಮ್ ಗೋಯಿಂಗ್ ಟು ಅಟೆಂಡ್ ದ್ಯಾಟ್. ಸೊ ಅದಕ್ಕೆ ಮುಂಚೆ ಐ ವಿಲ್ ಬಿ ಮೀಟಿಂಗ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ಅನನ್ಯ. ನನ್ನ ಹಿಂದಿನ ವಿಡಿಯೋಲ್ಲಿ ಕೂಡ ಅವ್ರನ್ನ ಪರಿಚಯ ಮಾಡಿಸಿದ್ದೆ. ಫಸ್ಟು ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿಪೆಂಡಿಂಗ್ ಆನ್ ಹರ್ ಸ್ಕೆಡ್ಯೂಲ್, ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ಗೆಟ್ ಟು ದಿ ಏರ್ಪೋರ್ಟ್. ಕೊಚ್ಚಿ ರೀಚ್ ಆಗಿದ್ದೀನಿ. ಅನನ್ಯ ಮನೇಲಿ ಇಲ್ವಂತೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸೊ ನಾನು ರೀಚ್ ಆಗೋಷ್ಟೊತ್ತಿಗೆ ಬರ್ತಾರೆ ಅನಿಸುತ್ತೆ, ಇಲ್ಲಾಂದರೆ ಕಂಪ್ಲೀಟ್ ಹೌಸ್ ಇಸ್ ಟು ಮೈ ಸೆಲ್ಫ್. ಸೊ ವೆಲ್ಕಮ್ ಟು ಅನನ್ಯಾಸ್ ಹೌಸ್. ಅವರ ಹೌಸ್ ವಿಡಿಯೋ ಮಾಡೋದಕ್ಕೆ ನನಗೇನು ಪರ್ಮಿಷನ್ ಕೊಟ್ಟಿಲ್ಲ. ಬರಲಿ, ಆವಾಗ ನಾನು ಹೌಸ್ ವಿಡಿಯೋ ಮಾಡ್ತೀನಿ. ದಿಸ್ ಈಸ್ ಮೈ ಬೆಡ್ರೂಮ್ ಅನನ್ಯ ಮನೆಯಲ್ಲಿ. ದಿಸ್ ಇಸ್ ಸೋ ಕ್ಯೂಟ್. ಅವಳು ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ಸ್ ಎಲ್ಲ ಹಾಕಿಟ್ಟಿದ್ದಾರೆ. ಸೊ ಆ್ಯಂಡ್ ಇದೊಂಥರ ಸೋಲೋ ವೆಕೇಶನ್ ಥರನೇ ಇದೆ ಆ್ಯಕ್ಚುಲಿ, ಅಲ್ವಾ? ಆಲ್ಸೋ ಫಾರ್ ದ ಫಸ್ಟ್ ಟೈಮ್ ಐ ಟ್ರೈಡ್ ಅ ವೆರಿ ಡಾರ್ಕ್ ಲಿಪ್ಸ್ಟಿಕ್. ಇಫ್ ಶಾಲಿನಿ ಈಸ್ ವಾಚಿಂಗ್ ದಿಸ್ ವಿಡಿಯೋ ಶಿ ವಿಲ್ ಫೇಂಟ್. ನೋಡು. Okay. And also there is a balcony. Beautiful view ಇದೆ ಪಕ್ಕದ ಮನೆಯವ್ರದ್ದು. ಸೊ ಅನನ್ಯ ಇಸ್ ಆಲ್ಸೋ ವೆರಿ ಫಾಂಡ್ ಆಫ್ ಪ್ಲಾಂಟ್ಸ್. ಸೊ ಅವರ ಮನೇಲಿ ಎಲ್ಲ ಕಡೆ ಗಿಡಗಳಿರುತ್ತೆ. ಲಾಸ್ಟ್ ಟೈಮ್ ಕೂಡ ಅವ್ರ ಬ್ಯಾಲ್ಕನಿನ ತೋರಿಸಿದ್ದೆ. ಅನನ್ಯ ಮನೆಯವರ ಆಚೆ ಮಾಡಿರೋ ಡೆಕೋರೇಷನ್. ಅನನ್ಯ, ಸೇ ಹಾಯ್ ಟು ಆಲ್ ಮೈ. ಅಲ್ಲಮ್ಮ, ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಇವಾಗ ಇದೇ ಥರನೇ ನೋಡೋದು. ವಯ್ಯ ಅಲ್ಲಿ ಹೋಗ್ಬಿಟ್ಟು ನೀನು ಬಟ್ಟೆ ಬದಲಾಯಿಸ್ತಿದ್ಯಾ? ಎಲ್ಲ ಪಂಜದೆ. What are you eating, Anuma? Curd rice. Curd rice. Where was curd rice? Ghee rice. Veg kurma. ನಾನು ಚಿಕನ್ ಕರಿ ರೈಸ್. ನನಗಿಲ್ದಿರೋ ಮೊಸರನ್ನ ಈ ಅಮ್ಮನಿಗೆ ಸಿಕ್ತು ಅಂತ ಟೆನ್ಷನ್ ಆಗೋಯ್ತು ನನಗೆ. I can understand. What did I say? Huh? What did I say? ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಅನನ್ಯ ಆಲ್ರೆಡಿ ಟೀ ಮಾಡಿಟ್ಬಿಟ್ಟು ಹೋಗಿದ್ದಾರೆ. ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಎಂಜಾಯಿಂಗ್ ಅ ಗುಡ್ ಕಪ್ ಆಫ್ ಹಾಟ್ ಟೀ. ಆ್ಯಕ್ಚುಲಿ ಕೆಲವು ಕಡೆ ವ್ಲಾಗಿಂಗ್ ಮಾಡಬೇಕಾದ್ರೆ ನನಗೇನು ಹುಚ್ಚಿಡ್ದಿದ್ಯಾ ಅನ್ನೋ ರೀತಿಯಲ್ಲಿ ಜನ ನೋಡ್ತಿದ್ರು. ಏನು ಅವ್ರವ್ರಿಗೆ ಮಾತಾಡ್ಕೋತಾ ಇದ್ದಾರೆ ಅಂತ. ಲೆಟ್ಸ್ ಸಿ ನೆಕ್ಸ್ಟ್ ಏನು ಮಾಡೋದು ಅಂತ. ಈಗ 10 ಗಂಟೆ ಆಗಿದೆ. ಸೊ ಆ್ಯಸ್ ದ ಡೇ ಪ್ರೋಗ್ರೆಸಸ್ ಏನಾದರೂ ಪ್ಲ್ಯಾನ್ ಮಾಡಬೇಕು. ನೆನ್ನೆ ರಿಹರ್ಸಲ್ಸಿಗೆ ಹೋದಾಗ ನಾನು ಅನನ್ಯ ಜೊತೆ ಐ ವಾಸ್ ವೇರಿಂಗ್ ದಿಸ್. So this is it. ಕಾಣಿಸುತ್ತಲ್ಲ, it's a beautiful I think it's a garnet red stone pendant. So it's a gold pendant. ನನಗೆ ತುಂಬ ಇಷ್ಟ ಆಯಿತು. It's very pretty. In fact ನೆನ್ನೆ ನಾನು ಹಾಕ್ಕೊಂಡಿದ್ದೆ. See how pretty it is. ಸೊ ಇದು ತೊಗೊಂಡಿದ್ದ ತಕ್ಷಣ ಐ ಶೋಡ್ ಇಟ್ ಟು ಮೈ ಸಿಸ್ಟರ್. ಬಬ್ಬೇಕಂಗೆ ತೋರಿಸ್ದೆ. ತುಂಬ ಡೇಂಟಿ ಆಗಿದೆ, ತುಂಬ ಪ್ರಿಟಿ ಆಗಿದೆ. So I got on my way to the Amma function and I'm all set. Ananya already alidare. So ivattu is the grand finale day. Nim munche nodidange it was all rehearsals. So ನನಗೂ ಕೂಡ ಅವರು ಏನೇನು ಮಾಡ್ತಿದ್ದಾರೆ ಅನ್ನೋ ಒಂದು ಕುತೂಹಲ ಇದೆ. ಸೊ ಲೆಟ್ಸ್ ಸಿ ವಾಟ್ಸ್ ಹ್ಯಾಪನಿಂಗ್ ದೇರ್. ನಾವು ಸುಮ್ಮನೆ ಬೆಂಗಳೂರನ್ನ ಬೈಕೋತಿರ್ತೀವಿ, ಎಲ್ಲ ಊರಲ್ಲೂ ಇದೇ ಕತೆ. ಕೆಲಸ ಮಾಡ್ತಾ ಇದ್ದೀನಿ ಈಗ. ಎಷ್ಟು ಸಂಬಳ ಕೊಡ್ತಿದ್ದಾಳೆ ಅಂತ ಕೇಳ್ತಿದ್ದೀನಿ. സ്റ്റേജിന് പുറകിലേക്ക് വരേണ്ടതാണ്. ക്രിക്കറ്റ് മാച്ചിന് ജേഴ്സി അണിയേണ്ടതാണ്. ഭഗത് മാനേൽ
ನಮ್ಮ ಹಾರ್ಡ್ ವರ್ಕಿಂಗ್ Ananya. Yes, I am coming to Canada industry, huh? Hardly working Megha. Harish lipstick to below that. Okay, so both of us are ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಅವ್ರ ಪಾಪಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ಹೇಳ್ತಾ ಇದ್ದಾರೆ. Just got back home. Part 1 of the day agide. Iga part 2 where we get ready for the second half of the show. Ananya perform ಮಾಡ್ತಿದ್ದಾಳೆ, so she'll be getting ready and I will be chilling. So ನಾನು ಮೊನ್ನೆ ಹಾಕಿದ್ದ ಡ್ರೆಸ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. I really like it, so I thought okay, ಈ ಫಂಕ್ಷನ್ ಕೂಡ ನಾನು ಇದನ್ನೇ ಹಾಕೊಳ್ಳೋಣ ಅಂತ ಅನಿಸ್ತು ನನಗೆ. ಚೇಚಿನಿಗಳ ಪೇರು ಸೊ ಶ್ರುತಿ ಅನ್ನೋರು ನನ್ನ ಹೇರ್ ಸ್ಟೈಲಿಂಗ್ ಮಾಡ್ತಿದ್ದಾರೆ. ನಥಿಂಗ್ ಎಲಾಬ್ರೇಟ್, ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡಿಸ್ತಾ ಇದ್ದೀನಿ. ಸೊ ಈಗ ಇದಾದ್ಮೇಲೆ ಐ ವಿಲ್ ಶೋ ಯು ದ ಫುಲ್ ಲುಕ್. Superb, Ananya. ನಮ್ಮ ಸೂಪರ್ ಎನರ್ಜೆಟಿಕ್ ಅನನ್ಯ ಬರ್ತಾ ಇದ್ದಾರೆ. Done dead. Please everyone, please get your way out and have a great rest of the weekend. Hi everyone, good morning. So ನಿನ್ನೆ ಏನೇನು ಕೆಲಸಗಳಿತ್ತು ಅದೆಲ್ಲ ಮುಗೀತು ಆ್ಯಂಡ್ ವಿ ವಾಕ್ ಅಪ್ ರಿಯಲಿ ಲೇಟ್. ಇವತ್ತು 10:30 ಆಗಿದೆ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ black coffee with jaggery. Ananya ಮಾಡಿರೋದು. ಸೊ ಇಟ್ಸ್ ನಾಟ್ ಟೀ ಟುಡೇ, ಇಟ್ಸ್ ಕಾಫಿ ಡೇ. ಇವತ್ತು ನಮ್ಮ ಮನೆಯ ಲಂಚ್ ಸ್ಪೆಷಲ್, ಒನ್ ಆಫ್ ದ ಫೈನೆಸ್ಟ್ ಡಿಶಸ್. ಈ ಥರ ಯಾರೂ ಅಡುಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಯೂನಿವರ್ಸಲಿ ಅಪ್ರಿಷಿಯೇಟೆಡ್ ಒಂದು ಏನಂತೀರ ಅದನ್ನ, ಮೊಸರನ್ನ ಓಡ್ತಾ ಇದ್ದೇನೆ. ಇವತ್ತು ಮೊಸರನ್ನ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ ನಮ್ಮ ಅನನ್ಯ ಅವರು. ಅನನ್ಯ ಅವರೇ ಸೇ ಹಾಯ್. ಕ್ಯಾಮ್ರಾ ದಟ್ ಇಸ್ ನಾಟ್ ಯು. ಕ್ಯಾಮ್ರಾ ಈ ಕಡೆ ಇದೆ, ಫೇಸಿಂಗ್ ಮೀ. ಇಫ್ ಐ ಡೂ ದಿಸ್, ಅದು ಅನನ್ಯ ಅಲ್ಲ, ಅನನ್ಯ ಅವರ ಟ್ವಿನ್ ಸಿಸ್ಟರ್. ಓಕೆ, ಇವಾಗ ಬಿಸಿಯಾಗಿ ಮೊಸರನ್ನ ಮಾಡಕ್ಕೆ ಹೋಗ್ತಾ ಇದೀವಿ. ಮೊಸರನ್ನ ಮಾಡಿ ಮತ್ತೆ ಬರ್ತೀನಿ. ಓ ಮೈ ಗಾಡ್, ಲಂಚ್ ಪ್ರಿಪರೇಷನ್ ಬೈ ಅನನ್ಯ. ಇಷ್ಟೊಂದು ಫ್ಯಾನ್ಸಿ ಆಗೆಲ್ಲ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಲುಕ್ಸ್ ಯಾಮಿ ಯಾಮಿ. ಮೊಸರನ್ನ ಪ್ರಿಯರಿಗೆ ಇದು ಹೆವೆನ್. ಉಪ್ಪಿನಕಾಯಿ ಒಳಗೆ ಹಾಕ್ಬಿಟ್ಟಿದ್ದಾರೆ. ವೆರಿ ಗುಡ್ ಆಕ್ಚುಲಿ, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಹೌ ವಾಸ್ ದ ವಾಟ್ ಇಸ್ ದಟ್, ದ ತಡ್ಕಾಸ್ ಚಿಲ್ಲಿ? ಟೇಸ್ಟ್ ಇಟ್, ஈட் இட். நான் இதுதானே. அப்படி இல்லை, ஒரு பீஸ் எடுத்து அப்படியே கையில் எடுத்து have a bite. எந்த சில்லி இது? நல்லதா கெட்டதா? மூஞ்சி பார்த்து எனக்கு எதுவுமே புரியல. ஐயோ, பிக்கிள்டு
pickled. Hey, அப்படி எடுக்காத, it's காரம். It's karam. சின்ன பைட்னு அப்பையில இருந்து சொல்றாங்க, அப்படியே முழுங்கிட்டியா? Chilling in the afternoon. ಸೊ ಹೊರಡಕ್ಕೆ ಮುಂಚೆ ಏನು ಮಾಡೋದು, ಸುಮ್ಮನೆ ಕೂತಿದ್ವಿ ಮನೇಲಿ, ಹೊರಗೆಲ್ಲಾದರೂ ಹೋಗೋಣ ಅಂದರೆ ಐ ಆಲ್ಸೋ ಹ್ಯಾವ್ ಅ ಫ್ಲೈಟ್ ಟು ಕ್ಯಾಚ್ ಇನ್ ಸಮ್ ಟೈಮ್. ನನ್ನ ಮನೆಗೆ ಬಂದಿರೋದು ಹ್ಯಾಪಿ? ಏನ್ ಮಾಡ್ತಾ ಇದ್ಯಾ? ನಿನ್ಗೆ ಆ ಫ್ರಾಗ್ ನೋಡೋ ತನಕ ಸಮಾಧಾನ ಇರ್ಲಿಲ್ಲ ಅಲ್ಲ? ಇವಾಗಲ್ಲ, ಬೆಳಗ್ಗೆ ಹಾಕ್ಬೇಕು. ನೀನ್ ಸ್ನಾನ ಮಾಡ್ತೀಯಲ್ಲ ಅವಾಗ. ಸೊ ಗೈಸ್, ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸನಿ ಜೊತೆಗೆ ನಿಮ್ಮ ಬೇಟಿ ನಮ್ಮ ಮುಂದಿನ ಬ್ಲಾಗ್ ಅಲ್ಲಿ